ನೀವು ಯಾವುದೇ ಸ್ಟಾಕ್ನ ಟ್ರೇಡಿಂಗ್ಗೆ ಅಂತ ಬೈ ಮಾಡ್ತೀರಾ, ಅದನ್ನು ನೆಕ್ಸ್ಟ್ ಡೇ ಹೋಲ್ಡ್ ಮಾಡಬೇಕಾ ಬೇಡವಾ, ಅದು ಹೇಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಮತ್ತು ಅದರಲ್ಲೂ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ಸ್ಟಾಕ್ನ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಯಾವುದೇ ಸ್ಟಾಕ್ನ ಬೈ ಮಾಡಬೇಕಂದ್ರೆ ಫಸ್ಟ್ ಥಿಂಗ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಈ ಸ್ಟಾಕು ಸ್ಟೇಜ್ 2 ಅಲ್ಲಿ ಇದೆಯಾ ಇಲ್ವಾ ಅಂತ. ಸ್ಟೇಜ್ 2 ಅಲ್ಲಿ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಪ್ರೀವಿಯಸ್ ವಿಡಿಯೋ ಒಂದು ಮಾಡಿದ್ದೀನಿ ಹೇಗೆ ಸ್ಟೇಜ್ 2 ಸ್ಟಾಕ್ಸ್ ಹೇಗೆ ಕಂಡುಹಿಡಿಯೋದು ಅಂತ, ಅದು ನೋಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಬಂದು 200 ಡೇಸ್, ಇದು 50 ಡೇಸು, ಇದು ಮತ್ತು ಈ ಆರೆಂಜ್ ಕಲರ್ ಲೈನ್ ಇದೆಯಲ್ವ ಇದು ಬಂದು 20 ಡೇಸು, ಇದು ಗ್ರೀನ್ ಕಲರ್ ಲೈನ್ ಬಂದು 10 ಮತ್ತು ಇದು ಬಂದು 5 ಡೇಸ್. ಈ ಥರ ನೀವು 200 ಡೇಸು ಎಲ್ಲ ಎಬೋ ಇರಬೇಕು. 200 ಡೇಸ್ ಎಬೋ 50 ಇದೆ, 50 ಎಬೋ 20 ಇದೆ, 20 ಎಬೋ 10 ಇದೆ, 10 ಎಬೋ 5 ಇದೆ. ಆ ರೀತಿ ಎಲ್ಲ ಮೇಲೆ ಇರಬೇಕು ಮತ್ತು ಅಪ್ವರ್ಡ್ ಟ್ರೆಂಡ್ ಆಗ್ತಾ ಇರಬೇಕು. ಈ ಥರ ನೋಡಿ, ಈ ಥರ ಲೈನ್ ಅಪ್ವರ್ಡ್ ಟ್ರೆಂಡ್ ಆಗಿರಬೇಕು. ಇದು ನೋಡಿ, ಈಗ 200 ಕೂಡ ಅಪ್ವರ್ಡ್, ಇದೆಲ್ಲ ಅಪ್ವರ್ಡ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಲೈನ್ ಫ್ಲ್ಯಾಟ್ ಆಗಿರಬಾರ್ದು. ಲೈನ್ ಯಾವಾಗ ಈ ಥರ ಫ್ಲ್ಯಾಟ್ ಆಗಿದೆಯೋ ಅದಿನ್ನು ಸ್ಟೇಜ್ 1 ಇದ್ದಂಗೆ. ಈ ಥರ ಅಪ್ವರ್ಡ್ ಟ್ರೆಂಡ್ ಆಗಿದಾಗ ಸ್ಟೇಜ್ 2 ಅಲ್ಲಿದ್ದಾಗ ಯಾವುದೇ ನಾವು ಸ್ಟಾಕ್ನ ಟ್ರೇಡ್ ತೊಗೋಬೇಕಂದ್ರೆ ಸ್ಟೇಜ್ 2 ಅಲ್ಲಿರೋ ಸ್ಟಾಕ್ಸ್ನ ಟ್ರೇಡ್ ಮಾಡಬೇಕು. ನೆಕ್ಸ್ಟ್ ಬಂದು ನಾವು ಒನ್ಸ್ ಇದು ನೋಡಾದಮೇಲೆ ಒಂದು ಟೈಮ್ ನಾವು ವೀಕ್ಲಿ ಮತ್ತು ಮಂತ್ಲಿಯಲ್ಲೂ ಚೆಕ್ ಮಾಡಿ. ವೀಕ್ಲಿಯಲ್ಲೂ ಮಂತ್ಲಿಯಲ್ಲೂ ಒಂದು ಸ್ಟೇಜ್ 2 ಅಲ್ಲಿದ್ದರೆ ನಿಮ್ಗೆ ಒಂದು ಟ್ರೇಡ್ ತೊಗೊಳಕ್ಕೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಎಲ್ಲ ಸ್ಟೇಜ್ 2 ಅಲ್ಲಿದೆ. ಮಂತ್ಲಿಯಲ್ಲಿ ಕೂಡ ಅಪ್ವರ್ಡ್ ಟ್ರೆಂಡ್ ಆಗ್ತಿದೆ. ಅದಕ್ಕೆ ನಿಮ್ಗೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಜಸ್ಟ್ ಡೈಲಿ ನೋಡೋದು, ವೀಕ್ಲಿ ಮಂತ್ಲಿ ನೋಡೋದು ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ. ಬಟ್ ನೀವು ಜಸ್ಟ್ ಚೆಕ್ ಮಾಡಿ, ಒಂದ್ಸರಿ ಜಸ್ಟ್ ಗ್ಲ್ಯಾನ್ಸ್ ಮಾಡಿ, ಅಪ್ವರ್ಡ್ ಇದೆ, ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಒನ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಆಲ್ ಟೈಮ್ ಹೈ ಹೋಗಿದೆ ಸ್ಟಾಕು. ಈಗ ಹೈಯಿಂದ ಕೆಳಗೆ ಡ್ರಾಪ್ ಆಗಿದೆ. ಈ ಥರ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಟಾಕು ಡ್ರಾಪ್ ಆಗಿದೆ. ನಾವು ಡ್ರಾಪ್ ಆಗಿದೆ, ಇವಾಗ ಹೆಂಗೆ ಟ್ರೇಡ್ ಇನಿಷಿಯೇಟ್ ಮಾಡಬೇಕಂದ್ರೆ, ಡ್ರಾಪ್ ಆಗಿದ ತಕ್ಷಣ ಇಲ್ಲೆಲ್ಲೂ ಬೈ ಮಾಡಬಾರ್ದು. ನಾವು ವೆಯ್ಟ್ ಮಾಡಬೇಕು. ಅಟ್ಲೀಸ್ಟ್ 3 to 5 ಡೇಸು ಕನ್ಸಾಲಿಡೇಟ್ ಆಗಬೇಕು ಸ್ಟಾಕು. ಕನ್ಸಾಲಿಡೇಟ್ ಅಂದರೆ ಅಟ್ಲೀಸ್ಟ್ ಸೈಡಲ್ಲೇ ಇರಬೇಕು. ನೋಡಿ, ಇಲ್ಲಿ ಡ್ರಾಪ್ ಆಗಿದೆ, ನೆಕ್ಸ್ಟ್ ಡೇ ಮತ್ತೆ ಅಲ್ಲೇ ಸ್ವಲ್ಪ ಆಲ್ಮೋಸ್ಟ್ ಅದೇ ಝೋನಲ್ಲೇ ಇದೆ, ಮತ್ತು ಇಲ್ಲಿ ಸ್ವಲ್ಪ ಡ್ರಾಪ್ ಆಗಿದೆ. ಅದಕ್ಕೆ ನೀವು ವೆಯ್ಟ್ ಮಾಡಬೇಕು. ಮೇ ಬಿ ಇಲ್ಲಿ ನೆಕ್ಸ್ಟ್ ಅದು ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಮೇ ಬಿ ಇಲ್ಲಿ ಕೆಳಗೆ ಬೀಳ್ಬೋದು. ಅದಕ್ಕೆ ನಾವು ಇಮಿಡಿಯೇಟಾಗಿ ನಾವು ಇಲ್ಲಿ ಟ್ರೇಡ್ ತೊಗೋಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 3-5 ಡೇಸ್ ಈ ಥರ ಸೈಡ್ ವೇಸಲ್ಲೇ ಹೋದಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಮೇಲೆ ಹೋಗಿ ಟ್ರೆಂಡ್ ಆಗ್ತಿರಬೇಕು. ಡ್ರಾಪ್ ಆದಮೇಲೆ ಸ್ವಲ್ಪ ಮೇಲೆ ಟ್ರೆಂಡ್ ಆಗಿ, ನೋಡಿ ಇಲ್ಲಿ ಟ್ರೆಂಡ್ ಆಗ್ತಿದೆ. ಈ ಟೈಮಲ್ಲಿ ನಾವು ಟ್ರೇಡಿಂಗ್ ಅನ್ನೋದನ್ನು ಇಲ್ಲೂ ಬೇಕಂದರೆ ನೀವು ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ಈ ಕ್ಯಾಂಡಲ್ ಎಬೋ ಬ್ರೇಕ್, ಈ ರೆಸಿಸ್ಟೆನ್ಸ್ ಲೈನ್ ಎಬೋ ಬ್ರೇಕ್ ಆದರೆ ಬೇಕಂದರೆ ಇಲ್ಲೂ ಟ್ರೇಡ್ ತೊಗೋಬೋದು. ಬೇಕಂದರೆ ನೀವು ಇನ್ನೊಂದು ಫರ್ದರ್ 2-3 ಡೇಸ್ ವೆಯ್ಟ್ ಮಾಡಿ 5th ಡೇ ಇಲ್ಲಿ ನೀವು ಟ್ರೇಡ್ ತೊಗೋಬೋದು. ಯಾವಾಗ ಈ ರೆಸಿಸ್ಟೆನ್ಸ್ ನೋಡಿ, ಇಲ್ಲಿ ಈ ವೀಕ್ ಮಲ್ಟಿಪಲ್ ವೀಕ್ಸ್ ಈ ರೆಸಿಸ್ಟೆನ್ಸ್ ಲೈನಿಗೆ ಟಚ್ ಆಗ್ತಿದೆ ಅಂದಾಗ, ಈ ಮಲ್ಟಿಪಲ್ ಟೈಮ್ಸ್ ಇದು ಟಚ್ ಆದಾಗ ಏನಾಗುತ್ತೆ ಅಂದರೆ ಈ ರೆಸಿಸ್ಟೆನ್ಸ್ ಲೈನ್ ಅನ್ನೋದು ಬ್ರೇಕ್ ಆಗುತ್ತೆ. ರೆಸಿಸ್ಟೆನ್ಸ್ ಲೈನ್ ವೀಕ್ ಆಗಿ ಬ್ರೇಕ್ ಆಗುತ್ತೆ. ನೋಡಿ, ಇಲ್ಲ ಅದೇ ಆಗಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಟಚ್ ಆಗಿದೆ, 1 ಟೈಮು 2-3 ಟೈಮ್ಸ್, ಇದು 4th ಟೈಮ್ಗೆ ಬ್ರೇಕ್ ಆಗಿದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಸ್ವಲ್ಪ ವಿಕ್ ಕೂಡ ಫಾರ್ಮ್ ಆಗಿದೆ. ಈ ಥರ ವಿಕ್ ಫಾರ್ಮ್ ಆಗಿದೆ ಅಂದರೆ ಈ ಗ್ರೀನ್ ಕ್ಯಾಂಡಲಲ್ಲಿ ಇದು ವಿಕ್ ಇದೆ ಅಂದರೆ ಸ್ವಲ್ಪ ಸೆಲ್ಲಿಂಗ್ ಕೂಡ ಇದೆ ಅಂತ. ಇದು ಸೆಲ್ಲರ್ಸ್ ಕ್ರಿಯೇಟ್ ಮಾಡ್ತಾರೆ ಈ ವಿಕ್ಸ್ನ, ಗ್ರೀನ್ ಕ್ಯಾಂಡಲ್. ಈ ಬಾಡಿ ಕ್ರಿಯೇಟ್ ಮಾಡೋದು ಬೈಯರ್ಸ್. ಅದಕ್ಕೆ ಸ್ವಲ್ಪ ನೀವು ಪೊಸಿಷನ್ನ ತುಂಬ ತೊಗೊಂಡಿಲ್ಲ, ಹಂಗೆ ಒಂದು ಮಾಡ್ರೇಟಾಗಿ ಪೊಸಿಷನ್ನ ಬಿಲ್ಡ್ ಮಾಡ್ಕೋಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಕ್ಯಾಂಡಲ್ ಬ್ರೇಕ್ ಆಗಿದ್ದ ಕ್ಯಾಂಡಲ್ ನೆಕ್ಸ್ಟ್ ಡೇ ಇನ್ ಕೇಸ್ ಏನಾದರೂ ಇದು ಡ್ರಾಪ್ ಆಗಿದೆ ಅಂದರೆ ನೀವು ಪೊಸಿಷನ್ನ ಎಕ್ಸಿಟ್ ಆಗಿಬಿಡಬೇಕು. ನೀವು ಬೈಯಿಂಗ್ ಪ್ರೈಸ್, ಫಾರ್ ಎಕ್ಸಾಂಪಲ್ ಇದು 448 ರೆಸಿಸ್ಟೆನ್ಸ್ ಲೈನು, ಅರೌಂಡ್ ನೀವು 450ಗೆ ತೊಗೊಂಡಿದ್ದೀರಿ ಅಂದ್ಕೊಳ್ಳಿ. 450ಗೆ ತೊಗೊಂಡಿದ್ದಾಗ ಪ್ರೈಸು ಇನ್ ಕೇಸ್ ಅದೇನಾದರೂ ಬೈಯಿಂಗ್ ಪ್ರೈಸ್ 450ಗೆ ಬಂದಿದೆ ಅಂದರೆ ನೀವು ಎಕ್ಸಿಟ್ ಮಾಡಿಬಿಡಿ. 50% ಆದರೂ ಎಕ್ಸಿಟ್ ಆಗಿ, 100% ಏನು ಎಕ್ಸಿಟ್ ಆಗಿಬಿಡಿ, 50% ಎಕ್ಸಿಟ್ ಆಗಿ. ಇವಾಗ 100 ರೂಪೀಸ್ ನೀವು 100 ಸ್ಟಾಕ್ಸ್ ಇದೆ ನಿಮ್ಮ ಹತ್ರ ಅಂದರೆ 50 ಸ್ಟಾಕ್ಸ್ನ ಸೆಲ್ ಮಾಡಿಬಿಡಿ. ಕಂಪ್ಲೀಟ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡಿ, ಒಂದು 50% ಸೆಲ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಈ ಕ್ಯಾಂಡಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಕ್ಯಾಂಡಲ್ ಫುಲ್ ಗುಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಂದರೆ ಫುಲ್ ಬಾಡಿ ಇದು ಈ ಬಾಡಿ ಬಂದು ಬೈಯರ್ ಸಲುವಾಗಿ ಫಾರ್ಮ್ ಆಗಿರೋದು. ಅದಕ್ಕೆ ಸ್ಟ್ರಾಂಗ್ ಆಗಿದೆ ಅಂತ, ಸ್ಟ್ರೆಂತ್ ಇದೆ ಅಂತ ಈ ಸ್ಟಾಕಲ್ಲಿ. ಮತ್ತು ನೀವು 3rd ಡೇನೂ ಹಾಗೆ ಹೋಲ್ಡ್ ಮಾಡ್ಕೋಬೋದು. ನೀವು ಅವಾಗ ಇಲ್ಲಿ ಸ್ಟಾಪ್ ಲಾಸ್ನ ಇಲ್ಲಿಗೆ ಮೂವ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಥರ ಸ್ಟಾಪ್ ಲಾಸ್ನ ನೀವು ಅಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ನೀವು ಸ್ಟಾಪ್ ಲಾಸ್ನ ಮೂವ್ ಮಾಡ್ಕೋಬೋದು. ಅದರ ನೆಕ್ಸ್ಟ್ ಇಲ್ಲಿ ಸ್ಟಾಪ್ ಲಾಸ್ನ ಇದಕ್ಕೆ ಮೂವ್ ಮಾಡ್ಕೋಬೋದು. ಆ ರೀತಿ ನೀವು ಇನ್ ಕೇಸ್ ನೋಡಿ ಈ ಕ್ಯಾಂಡಲ್ ಇಲ್ಲಿಗೆ ಬಂದಾಗ ಇದು ಸ್ಟಾಪ್ ಲಾಸ್ ಬ್ರೇಕ್ ಆಗಿದೆ, ಇಲ್ಲಿ ನೀವು ಎಕ್ಸಿಟ್ ಆಗ್ಬೋದು.
ಈ ರೀತಿ ಇದು ಫಾಲೋ ಅಪ್ ಕ್ಯಾಂಡಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇನ್ ಕೇಸ್ ಏನಾದರೂ ಈ ಫಾಲೋ ಅಪ್ ಕ್ಯಾಂಡಲ್ ಬಿಲ್ಡ್ ಆಗಿಲ್ಲ ಅಂದರೆ, ಈ ಥರ ಗುಡ್ ಗ್ರೀನ್ ಕ್ಯಾಂಡಲ್ ಬಿಲ್ಡ್ ಆಗಿಲ್ಲ ಅಂದರೆ ಸ್ಟಾಕ್ ಪ್ರಾಬಬಿಲಿಟಿ ಆಫ್ ವಿನ್ನಿಂಗು ಕಡಿಮೆ ಇರುತ್ತೆ ಅಂತ. ಇನ್ ಕೇಸ್ ಏನಾದರೂ ಈ ಕ್ಯಾಂಡ್ಲು ಇಲ್ಲೇ ಡ್ರಾಪ್ ಆಗಿದ್ದಿದ್ರೆ, ಇನ್ ಕೇಸ್ ಇದು ನೋಡಿ ಈ ಕ್ಯಾಂಡ್ಲ್ ಇಲ್ಲಿ ಥರ ಈ ಲೈನ್ನ ಬ್ರೇಕ್ ಆಗಿದ್ದಿದ್ರೆ ನೀವು ಅಲ್ಲಿ ಎಕ್ಸಿಟ್ ಆಗಿಬಿಡಬೇಕು. ಇದು ಮೇಯ್ನ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಫಾಲೋ ಅಪ್ ಕ್ಯಾಂಡ್ಲ್. ಇಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ ಈ ಕ್ಯಾಂಡ್ಲ್ ಆದಮೇಲೆ ಈ ಕ್ಯಾಂಡ್ಲ್ ಇಲ್ಲಿ ಈ ಥರ ಫಾಲೋ ಅಪ್ ಕ್ಯಾಂಡ್ಲ್ ಬಿಲ್ಡ್ ಆಗಿದೆ. ನೀವು ಇಲ್ಲೂ ತೊಗೊಂಡಿದ್ರಿ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ತೊಗೊಂಡಿದ್ದೀರಿ ಅಂದ್ಕೊಳ್ಳಿ ಟ್ರೇಡಿಂಗು. ಇಲ್ಲಿ ಎಷ್ಟಿದೆ ರೆಸಿಸ್ಟೆನ್ಸ್ ಲೈನು 430 ಇದೆ. 430 ಅಂದರೆ ಒಂದು ಅರೌಂಡ್ 432ಗೆ ನೀವು ಪೊಸಿಷನ್ನ ಬಿಲ್ಡ್ ಮಾಡಿದ್ದೀರಾ ಅಂದ್ಕೊಳ್ಳಿ. 431 432 ರೂಪೀಸ್ಗೆ ನೀವು ಬೈ ಮಾಡಿದ್ದೀರಾ. ಬೈ ಮಾಡಾದಮೇಲೆ ಈಗ ನೋಡಿದ್ರೆ ಈ ಫಾಲೋ ಅಪ್ ಕ್ಯಾಂಡ್ಲು ಓಕೆ ಡೀಸೆಂಟಾಗಿದೆ, ಬಟ್ ಇದೇನು ಅಂಥ ಸ್ಟ್ರಾಂಗ್ ಕ್ಯಾಂಡ್ಲು ಅಲ್ಲ. ಇಲ್ಲಿ ರೆಡ್ ಇದು ಬಂದು ಸೆಲ್ಲರ್ಸ್ ಬಿಲ್ಡ್ ಮಾಡಿರೋದು ಬಾಡಿ, ಇದು ಬೈಯರ್ಸ್ ಬಿಲ್ಡ್ ಮಾಡೋರೆ. ಬಟ್ ಸಂಹೌ ನೀವು ಹೋಲ್ಡ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಈ ಕ್ಯಾಂಡ್ಲು ನೀವು ಬೈಯಿಂಗ್ ಪ್ರೈಸ್ಗೆ ಬಂದಿದೆ ಅಂದರೆ ಒಂದು 50% ಸೆಲ್ ಮಾಡಿ ಎಕ್ಸಿಟ್ ಆಗಿಬಿಡಿ. ಅದಾದಮೇಲೆ ಥರ್ಡ್ ಡೇ ನೋಡಿದ್ರೆ ನೀವು ಇಲ್ಲೂ ನಿಮ್ಗೆ ಅಷ್ಟು ಅಂದರೆ ಇದೊಂಥರ ಇಂಡಿಸಿಸಿವ್ ಕ್ಯಾಂಡ್ಲ್ ಅಂತಾರೆ. ಅಂದರೆ ಈ ಡಿಸಿಷನ್ ಮಾಡೋಕ್ಕಾಗಲ್ಲ, ಇದು ಬೈಯರ್ಸ್ ಕ್ರಿಯೇಟ್ ಮಾಡೋರ ಸೆಲ್ಲರ್ಸ್ ಕ್ರಿಯೇಟ್, ಯಾಕಂದರೆ ತುಂಬ ಚಿಕ್ಕ ಬಾಡಿ ಕ್ರಿಯೇಟ್ ಆಗಿದೆ. ಇದು ಅಷ್ಟು ನಮಗೆ ಕನ್ಫರ್ಮೇಷನ್ ಆಗಲ್ಲ. ನೆಕ್ಸ್ಟ್ ನೀವು ಫೋರ್ತ್ ಡೇ ನೋಡಿದಾಗ ಇಲ್ಲಿ ನಿಮಗೆ ಲಾರ್ಜ್ ವಿಕ್ಸ್ ಫಾರ್ಮ್ ಆಗಿದೆ. ಬಟ್ ಸ್ಟಿಲ್ ನಿಮ್ಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಎಕ್ಸಿಟ್ ಕೊಟ್ಬಿಡುತ್ತೆ. ನೀವು ಇನ್ ಕೇಸ್ ನೀವೇನಾದರೂ ಇದು 4% ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀರಾ ಅಂದರೆ, ಈ ಬೈಯಿಂಗ್ ಇಲ್ಲಿ ಬೈ ಮಾಡಿರ್ತಾರೆ, ಇದಕ್ಕೆ 4% ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಂದರೆ ಎಕ್ಸಿಟ್ ಆಗಿರಲ್ಲ. ಇನ್ ಕೇಸ್ ಏನಾದರೂ ನೀವು ಸ್ಟಾಪ್ ಲಾಸ್ನ ಇಲ್ಲಿಗೆ ಮೂವ್ ಮಾಡಿದ್ದೀರಾ ಅಂದರೆ ಸ್ಟಾಕು ಎಕ್ಸಿಟ್ ಆಗಿಬಿಡ್ತೀರ. ಅದಕ್ಕೆ ಯೂಶ್ವಲಿ ನೀವು ಇಲ್ಲಿ ಟ್ರೇಡ್ ತೊಗೊಳೋದೇ ಬೆಸ್ಟು. ಇಲ್ಲಿ ಟ್ರೇಡ್ ತೊಗೊಂಡು ನೀವು ಸ್ಟಾಪ್ ಲಾಸ್ನ ಮೂವ್ ಮಾಡ್ಕೊಂಡು ಹೋಗಿ. ಇದು ಫಾಲೋ ಅಪ್ ಕ್ಯಾಂಡಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಫಾಲೋ ಅಪ್ ಇರೋದು